निधिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಹಿಂದೆ ನಾವು ಅನುಮಾನಗಳ ದೋಷಗಳನ್ನ ವಿಚಾರ ಮಾಡ್ತಾ ವಿರೋಧ ತ್ರಿವಿಧ ಪ್ರತಿಜ್ಞಾ ವಿರೋಧ ಹೇತು ವಿರೋಧ ದೃಷ್ಟಾಂತ ವಿರೋಧ ಹಾಗೆಂತ ಪ್ರತಿಜ್ಞಾ ವಿರೋಧದಲ್ಲಿ ಪ್ರಮಾಣ ವಿರೋಧ ಸ್ವವಚನ ವಿರೋಧ ಅಂತ ಎರಡು, ಮತ್ತು ಪ್ರಮಾಣ ವಿರೋಧದಲ್ಲಿ ಮತ್ತೆ ಪ್ರಬಲ ಪ್ರಮಾಣ ವಿರೋಧ ಸಮಬಲ ಪ್ರಮಾಣ ವಿರೋಧ ಅಂತ ಈ ಒಂದು ಭಾಗವನ್ನ ನಾವು ನೋಡಿದ್ದೀವಿ, ಪ್ರಮಾಣ ವಿರೋಧದ ಭಾಗ. ಈಗ ಮುಂದೆ ಬರೋದು ಸ್ವವಚನ ವಿರೋಧ ಭೇದ ಅಂತ ಇದೆ, ಅದನ್ನ ನಾವು ನೋಡ್ಲಿಕ್ಕಿದ್ದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವವಚನ ವಿರೋಧ ದ್ವಿವಿಧ, ಒಂದು ಅಪಸಿದ್ಧಾಂತ ಮತ್ತು ಜಾತಿ ಹಾಗೆಂತ. ಇದು ಸ್ವವಚನ ವಿರೋಧದಲ್ಲಿ ಇರತಕ್ಕ ಎರಡು ದೋಷಗಳು ಹಾಗೆಂತ, ಅಪಸಿದ್ಧಾಂತ ಮತ್ತು ಜಾತಿ ಹಾಗೆಂತ. ಏನದು ಹಾಗೆ ಅಂದ್ರೆ, ಅಪಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ತತ್ರ ಪೂರ್ವಾಚಾರ್ಯೈಃ ಯತ್ ಪ್ರಾಮಾಣಿಕತೆಯ ಅಭ್ಯುಪಗತಂ ತದ್ ವಿರುದ್ಧ ಅಂಗೀಕಾರ ಅಪಸಿದ್ಧಾಂತ. ಅಂದ್ರೆ ಈಗ ಒಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತ ಅದು ಒಂದು ಪರಂಪರೆ ಬಂದಿದೆ, ಯಾವುದು ಹೊಸದಾಗಿ ಹುಟ್ಟಿ ಬರೋದಿಲ್ಲ, ಎಲ್ಲ ಹಿಂದೆ ಹಿಂದೆ ಇದ್ದದ್ದೇ. ಸೊ ಅಪಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ಹಿಂದೆ ಹೇಳಿದ ಆಚಾರ್ಯರಿಗೆ ವಿರುದ್ಧವಾಗಿ ವಿಚಾರವನ್ನ ಒಪ್ಪಿಕೊಳ್ಳೋದು. ಪೂರ್ವಾಚಾರ್ಯರು ಅವರ ಸಿದ್ಧಾಂತದಲ್ಲೇ, ಅವರ ಮತದಲ್ಲೇ ಪೂರ್ವಾಚಾರ್ಯರು ಹೇಳಿದ್ದಕ್ಕೆ ವಿರುದ್ಧವಾಗಿ ವಿಷಯವನ್ನು ಒಪ್ಪಿ ಹೇಳೋದನ್ನ, ತಿಳಿಯೋದನ್ನ ಅಪಸಿದ್ಧಾಂತ ಅಂತ ಕರೀತಾರೆ. ಇನ್ನು ಸ್ವವಚನ ವಿರೋಧ ಅಂದ್ರೆ ಏನು ಹಾಗೆಂದ್ರೆ, ಪೂರ್ವಾಚಾರ್ಯ ವಚನಸ್ಯಾಪಿ ಸ್ವಯಂ ಅಂಗೀಕೃತತ್ವೇನ, ಪೂರ್ವಾಚಾರ್ಯರು ಹೇಳಿದ್ದನ್ನ ಒಪ್ಪೋದು, ಸ್ವಯಂ ಅಂಗೀಕೃತತ್ವೇನ ಸ್ವವಚನಾತ್ ಅಪಸಿದ್ಧಾಂತ, ತನ್ನ ಮಾತಿನಿಂದ ಅದಕ್ಕೆಲ್ಲ ವಿರುದ್ಧವಾಗಿ, ಪೂರ್ವಾಚಾರ್ಯರಿಗೆ ವಿರುದ್ಧವಾಗಿ ಹೇಳೋದನ್ನ ಸ್ವವಚನ ವಿರೋಧ ಅಂತ. ಅಪಪ್ರಚಾರ. ಅಂದ್ರೆ ಎರಡಕ್ಕೂ ವ್ಯತ್ಯಾಸ ಏನು ನೋಡಿ. ಅಪಸಿದ್ಧಾಂತ ಅಂದ್ರೆ ಏನು, ಪೂರ್ವಾಚಾರ್ಯರಿಗೆ ಅವರ ವಿಚಾರಕ್ಕೆ ವಿರುದ್ಧವಾಗಿ ತಿಳಿಯೋದು ಅಪಸಿದ್ಧಾಂತ. ಸ್ವವಚನ ವಿರೋಧ ಅಂದ್ರೆ ಪೂರ್ವಾಚಾರ್ಯರಿಗೆ ವಿರುದ್ಧ ಹೇಳೋದಲ್ಲ, ಪೂರ್ವಾಚಾರ್ಯರು ಹೇಳಿದ್ದನ್ನ ಅಂಗೀಕರಿಸಿ ತನ್ನ ಮಾತಿನಿಂದ ತನ್ನ ಮಾತಿನಿಂದ ಒಂದು ವಿರುದ್ಧವಾಗಿರೋದನ್ನ ಹೇಳೋದು. ನೋಡಿ, ಒಂದು ಉದಾಹರಣೆ ನೋಡಿ. ಯಥಾ ನಿರೀಶ್ವರ ಸಾಂಖ್ಯ ಮತೆ ಈಶ್ವರ ಅಂಗೀಕಾರ ಹಾಗೆ ಅಂತ. ನಿರೀಶ್ವರ ಸಾಂಖ್ಯ ಮತ ಇದೆ. ಸಾಂಖ್ಯ ಮತ ಅಂದ್ರೆ ಏನು, ಎಲ್ಲ ಪ್ರಕೃತಿಯಿಂದಲೇ ಆಗೋದು ಹಾಗೆ ಅಂತ. ದೇವ್ರು ಯಾತಕ್ಕೆ, ದೇವ್ರನ್ನ ಯಾಕೆ ಒಪ್ಪಬೇಕು, ಎಲ್ಲ ನ್ಯಾಚುರಲ್ ಪ್ರೋಸೆಸ್, ನ್ಯಾಚುರಲ್ ಆಗಿ ಆಗ್ತದೆ, ಪಂಚಭೂತಗಳಿದೆ, ದೇವ್ರು ಯಾತಕ್ಕೆ ಹಾಗೆ ಅಂತ ಅವ್ರದ್ದು ಸಿದ್ಧಾಂತ. ಅದನ್ನೇನ್ ಕರೀತಾರೆ, ನಿರೀಶ್ವರ ಸಾಂಖ್ಯ ಮತ ಅಂತ ಕರೀತಾರೆ. ಆದ್ರೆ ಸ್ವಲ್ಪ ಪರಂಪರೆ ಬಂತು ಅದಕ್ಕೆ, ಆಮೇಲೆ ವ್ಯತ್ಯಾಸ ಆಯ್ತು. ಅಲ್ಲೂ ಕೂಡ ಈಶ್ವರನನ್ನ ಒಪ್ಪಲಿಕ್ಕೆ ಶುರು ಮಾಡ್ಬಿಟ್ಟು ನೋಡಿ. ಪೂರ್ವಾಚಾರ್ಯರು ಹೇಳ್ಕೊಂಡು ಬಂದದ್ದು ನಿರೀಶ್ವರ, ದೇವರು ಇಲ್ಲ ಹಾಗೆ. ಅನಂತರ ಬಂದವರು ಏನ್ ಮಾಡ್ಬಿಟ್ರು, ಈಶ್ವರನನ್ನು ಒಪ್ಪಿಬಿಟ್ರು. ಸಿದ್ಧಾಂತ ವ್ಯತಿರೇಕ ಆಯ್ತು. ಅದನ್ನ ಅಪಸಿದ್ಧಾಂತ ಅಂದ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳೋದು ಅಂತ ಅರ್ಥ. ಅಪಸಿದ್ಧಾಂತ ಅಂದ್ರೆ ಅಪಸಿದ್ಧಾಂತ ಜಾತಿ ಭೇದ. ಅರ್ಥ ಆಗಿದೆಯಾ? ಇನ್ನು ಜಾತಿ ಅಂತೆ ನೋಡಿ, ಇದು ಅಪಸಿದ್ಧಾಂತದ್ದು. ಇದು ಅಪಸಿದ್ಧಾಂತ ಎರಡು ಬಗೆಯಾದ ಅಪಸಿದ್ಧಾಂತ ಕಾಣಿಸ್ತಾ ಇದೆ. ಒಂದು ಪೂರ್ವಾಚಾರ್ಯರು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ಬಿಡೋದು, ಅದು ಒಂದು ಅಪಸಿದ್ಧಾಂತ. ಇನ್ನೊಂದು ಪೂರ್ವಾಚಾರ್ಯರಿಗೆ
ವಿರುದ್ಧವಾಗಿ ಅವರು ಹೇಳಿದ್ದನ್ನ ಒಪ್ಪಿಕೊಂಡು ತಾನು ಒಂದು ಹೊಸದಾಗಿ ವಿರುದ್ಧವಾಗಿ ಹೇಳೋದು ಹಾಗೆ ಅಂತ. ಈ ತರ ಅಪಸಿದ್ಧಾಂತ ಎರಡು ರೀತಿಯಾಗಿದೆ. ಇನ್ನು ಜಾತಿ ಅಂದ್ರೆ ಏನು? ಸ್ವವಚನೇ ಏವ ಸ್ವವ್ಯಾಹತಃ ಜಾತಿ. ತಾನು ಹೇಳಿದ್ದಕ್ಕೆ ತಾನೇ ವಿರುದ್ಧವಾಗಿ ಮಾತಾಡೋದನ್ನ ಜಾತಿ ಅಂತ ಕರೀತೀವಿ. ಯಥಾ ಮೇ ಮಾತಾ ವಂದ್ಯ ಅಂದ್ರೆ ನನ್ನ ತಾಯಿ ಬಂಜೆ ಅಂತ ಹೇಳಿದ ನೋಡಿ. ತನ್ನ ಮಾತಿಗೆ ತಾನೇ ತನ್ನ ತಾಯಿ ಅಂತ ಹೇಳ್ಕೊತಾನೆ. ತನ್ನ ತಾಯಿ ಅಂತ ಹೇಳ್ಕೊಂಡ್ರೆ ತಾನೇನಾಗಿರ್ಬೇಕು? ಮಗನೇ ಆಗಿರ್ಬೇಕು. ನನ್ನ ತಾಯಿ ಬಂಜೆ ಅಂತ ಹೇಳಿದ್ರೆ ಮೇ ಮಾತಾ ವಂದ್ಯ, ಇದನ್ನ ಸ್ವವಚನೇ ಏವ ಸ್ವವ್ಯಾಹತಃ, ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಹೇಳೋದು ಅಂತ ಅರ್ಥ. ಅದನ್ನ ಜಾತಿ ಅಂತ ಕರೀತಾರೆ. ಈ ರೀತಿಯಾಗಿ ಸ್ವವಚನ ವಿರೋಧದಲ್ಲಿ ಎರಡು ಇದೆ ಹಾಗೆ ಅಂತ ಇಷ್ಟು ಅದನ್ನ ನಾವು ತಿಳ್ಕೊಂಡು ಮುಂದಿನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ.